ಇವತ್ತು ನಾನು ನಿಮ್ಗೆ ಕ್ವಿಕ್ ಈಸಿ ಅಂಡ್ ಸಿಂಪಲ್ ಆಗಿರುವಂತ ಬ್ರೋಕೊಲಿ ಆಲ್ಮಂಡ್ ಸೂಪ್ ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ಅಂತ ತೋರ್ಸೋದಕ್ಕೆ ಬಂದಿದ್ದೀನಿ. ಇದೊಂದು ವೀಗನ್ ರೆಸಿಪಿ, ತುಂಬಾ ಸಿಂಪಲ್, ಫಟಾಫಟ್ ಅಂತ ತಯಾರಾಗೋಗುತ್ತೆ. ಈರುಳ್ಳಿನ ಡೈಸ್ ಮಾಡಿ ಹಚ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ತಗೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕೊಳ್ತಾ ಇದ್ದೀನಿ. ನಾನು ಒಂದು 1/4 kg ಆಗೋಷ್ಟು ಬ್ರೋಕೊಲಿ ತಗೊಂಡಿದ್ದೀನಿ. ಓಪನ್ ಮಾಡಿ ನೋಡೋಣ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಕ್ವಿಕ್ ಈಸಿ ಅಂಡ್ ಸಿಂಪಲ್ ಆಗಿರುವಂತ ಬ್ರೋಕೊಲಿ ಆಲ್ಮಂಡ್ ಸೂಪ್ ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ಅಂತ ತೋರ್ಸೋದಕ್ಕೆ ಬಂದಿದ್ದೀನಿ. ಇದರ ಸ್ಪೆಷಾಲಿಟಿ ಏನಂದ್ರೆ ಇದಕ್ಕೆ ಬೆಣ್ಣೆ ಹಾಕೋಸ್ತಿಲ್ಲ, ಮೈದಾ ಹಾಕೋಸ್ತಿಲ್ಲ, ಹಾಲು ಹಾಕೋಸ್ತಿಲ್ಲ. ಇದೊಂದು ವೀಗನ್ ರೆಸಿಪಿ, ತುಂಬಾ ಸಿಂಪಲ್, ಫಟಾಫಟ್ ಅಂತ ತಯಾರಾಗೋಗುತ್ತೆ. ಸೊ ಬನ್ನಿ ನೋಡೋಣ ಆಲ್ಮಂಡ್ ಬ್ರೋಕೊಲಿ ಸೂಪ್ ಹೇಗ್ ಮಾಡೋದು ಅಂತ. ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ ಸುಮಾರು 1 ಲೀಟರ್ ಆಗುವಷ್ಟು ನೀರು ಹಾಕೊಳ್ತೀನಿ. ಇದನ್ನ ಪಕ್ಕಕ್ಕೆ ಶಿಫ್ಟ್ ಮಾಡಿ ದೇವರನ್ನ ಸ್ಮರಿಸ್ಕೊಳ್ತಾ ಒಲೆ ಅಂಟಿಸ್ಕೊಳ್ಳೋಣ. ಒಲೆ ಅಂಟಿಸಿದೆ, ನೀರು ಕಾಯ್ತಾ ಇದೆ. ನೀರ್ ಪಾಡಿಗೆ ನೀರು ಕಾಯ್ತಾ ಇರ್ಲಿ. ನಾವಿಲ್ಲಿ ಒಂದು ಕ್ವಿಕ್ ಆಗಿ ಬ್ರೋಕೊಲಿನೆಲ್ಲ ಬಾಡಿಸ್ಕೊಳ್ಳೋಣ. ಸೊ ಅದಕ್ಕೆ ಒಂದು ಕಡಾಯಿ ತಗೊಂಡಿದ್ದೀನಿ, ಅದಕ್ಕೂ ಒಲೆ ಅಂಟಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಲಿವ್ ಆಯಿಲ್ ಹಾಕೊಳ್ತಾ ಇದ್ದೀನಿ ನಾನು. ಆಲಿವ್ ಆಯಿಲ್ ಇಲ್ಲ ನಿಮ್ಮ ಮನೇಲಿ ಅಂದ್ರೆ ಮನೇಲಿ ಯಾವ ಎಣ್ಣೆ ಇರುತ್ತೋ ಅದನ್ನ ಕೂಡ ಹಾಕಿ ಮಾಡ್ಕೋಬಹುದು. ಆಲಿವ್ ಆಯಿಲ್ ಹಾಕಿದ್ರೆ ಇದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಎಣ್ಣೆ ಕಾದಿದೆ. ಇದಕ್ಕೆ ಒಂದು ಈರುಳ್ಳಿನ ಡೈಸ್ ಮಾಡಿ ಹಚ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಒಂದು 5-6 ಬೆಳ್ಳುಳ್ಳಿ ಪೀಸ್ ಹಾಕೊಂಡಿದ್ದೀನಿ. ಜೊತೆಗೆ ಒಂದು ಕಡ್ಡಿ ಸೆಲರಿ ಅಂತ ಸಿಗುತ್ತೆ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ, ಅದನ್ನ ತಗೊಂಡಿದ್ದೀನಿ. ಅದನ್ನು ಇಲ್ಲೇ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಸೆಲರಿ ಸಿಗ್ಲಿಲ್ಲ ಅಥವಾ ಇಲ್ಲ ಅಂದ್ರೆ ಕೊತ್ತಂಬರಿ ಸೊಪ್ಪು ಕಡ್ಡಿಗಳು ಬರುತ್ತಲ್ಲ, ಅದನ್ನ ಕೂಡ ಇಲ್ಲೇ ಹಾಕೋಬಹುದು. ಇದನ್ನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೀರು ಇಟ್ಕೊಳ್ಳೇಬೇಕು ಪಕ್ಕದಲ್ಲಿ ಒಲೆ ಮೇಲೆ ಅನ್ನೋದು ಕಂಪಲ್ಸರಿ ಏನಿಲ್ಲ. ಸೊ ಆತರ ಇಟ್ಕೊಂಡ್ರೆ ಸೂಪು ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರ್ ಹಾಕಿ ಕೂಡ ಕುದಿಸ್ಕೋಬಹುದು, ಏನ್ ತೊಂದರೆ ಇಲ್ಲ. ಸೆಲರಿ ಕೂಡ ಅಷ್ಟೇನೆ ಆಪ್ಷನಲ್. ಸೆಲರಿ ಇಲ್ಲ ಅಂದ್ರೆ ನಾನು ಅವಾಗ್ಲೇ ಹೇಳಿದ್ನಲ್ಲ, ಸ್ವಲ್ಪ ಎಳೆದಾಗಿರೋ ಕೊತ್ತಂಬರಿ ಸೊಪ್ಪು ಕಡ್ಡಿಗಳನ್ನ ಹಾಕೊಂಡ್ರು ಟೇಸ್ಟ್ ಒಂದೇ ತರಾನೇ ಬರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಒಲೆ ಮೇಲೆ ಇಟ್ಟಿದ್ವಲ್ಲ ನೀರನ್ನ ಬಿಸಿ ಆಗ್ಲಿ ಅಂತ, ಆ ಬಿಸಿ ನೀರ್ನ ಇಲ್ಲೇ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು 20 ಬಾದಾಮಿನ ನಾನು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಹೈ ಫ್ಲೇಮ್ ಅಲ್ಲಿ ಒಂದು 5ರಿಂದ 10 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಬೇಕು. ನಾವು ಹಾಕಿರೋ ಬಾದಾಮಿ ಸ್ವಲ್ಪ ಮೆತ್ತಗಾಗ್ಬೇಕು, ಹಾಗಾಗಿ ಒಂದು 10 ನಿಮಿಷ ಕುದಿಸೋಣ ಇದನ್ನ. ಸ್ನೇಹಿತರೆ ನೋಡ್ಬೋದು ಚೆನ್ನಾಗಿ ಕುದಿತಾ ಇದೆ. ಈ ಸಮಯಕ್ಕೆ ನಾನು ಒಂದು 1/4 kg ಆಗೋಷ್ಟು ಬ್ರೋಕೊಲಿ ತಗೊಂಡಿದ್ದೀನಿ. ಸೊ ಇದು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಲೆಕ್ಕ ಹಾಕಿರೋದು 1/4 kg ಆಗೋಷ್ಟು. ಸೊ ಅದನ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿದ್ದಾಯ್ತು. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 5ರಿಂದ 7 ನಿಮಿಷ ಇದನ್ನ ಚೆನ್ನಾಗಿ ಕುದಿಸೋಣ. ಸ್ನೇಹಿತರೆ ಒಂದು 5-6 ನಿಮಿಷ ಇದನ್ನ ಚೆನ್ನಾಗಿ ಕುದಿಸಿದಾಗಿದೆ. ಈಗ ಒಲೆ ಸಣ್ಣ ಮಾಡ್ಬಿಟ್ಟು ಓಪನ್ ಮಾಡಿ ನೋಡೋಣ. ಒಂದು ಚಾಕು ತಗೊಂಡು ಬ್ರೋಕೊಲಿ ಫುಲ್ಲು ಕಟ್ ಆಗತ್ತಾ ನೋಡ್ಬೇಕು. ಬ್ರೋಕೊಲಿ ಕಟ್ ಆಗ್ತಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಒಲೆ ಆಫ್ ಮಾಡಿಬಿಟ್ಟು ಇದನ್ನ ಶೋಧಿಸ್ಕೊಳ್ಳೋಣ. ಒಂದ್ಸಲ ನೀರ್ನ ಶೋಧಿಸ್ಕೊಂಡಾದ್ಮೇಲೆ ನೀರ್ನ ಚೆಲ್ಬೇಡಿ, ಅದನ್ನ ಹಾಗೆ ಇಟ್ಕೊಂಡಿರಿ. ಸೊ ಅದು ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ ಯೂಸ್ ಆಗುತ್ತೆ. ಇಲ್ಲಿವರೆಗೂ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿತ್ತು ಪ್ರೋಸೆಸ್ ಅಂತ. ಒಂದು ಪಾತ್ರೆಯಲ್ಲಿ ಐಟಮ್ ಎಲ್ಲ ಹಾಕಿ ನೀರ್ ಹಾಕಿ ಕುದಿಸಿದೀವಿ ಅಷ್ಟೇನೆ. ನೆಕ್ಸ್ಟ್ ಪ್ರೋಸೆಸ್ ಇನ್ನ ಸಿಂಪಲ್ ಆಗಿರುತ್ತೆ. ಸೊ ಇದೆರಡೂ ರೂಮ್ ಟೆಂಪರೇಚರ್ ಬರಬೇಕು. ರೂಮ್ ಟೆಂಪರೇಚರ್ ಬಂದ್ಮೇಲೆ ನಾವೇನು ಬೇಯಿಸ್ಕೊಂಡಿದೀವಲ್ಲ ಬ್ರೋಕೊಲಿ ಬಾದಾಮಿ ಎಲ್ಲ, ಅದನ್ನ ಮಿಕ್ಸಿಲಿ ಹಾಕಿ ರುಬ್ಕೋಬೇಕು. ಪೂರ್ತಿ ತಣ್ಣಗಾಗ್ಲಿ. ತಣ್ಣಗಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು ನೋಡೋಣ. ಸ್ನೇಹಿತರೆ ಚೆನ್ನಾಗಿ ಆರ್ಲಿ ಅಂತ ಬಿಟ್ಟಿತ್ತು. ಸೊ ಪೂರ್ತಿ ತಣ್ಣಗಾಗಿದೆ. ಈ ತಣ್ಣಗಾಗಿರುವಂತ ಬ್ರೋಕೊಲಿ ಮತ್ತೆ ವೆಜಿಟೇಬಲ್ಸ್ ನಾವೇನು ಹಾಕಿದ್ವಲ್ಲ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ.
ಇದಕ್ಕೆ ನೀರು ಅಂತ ನಾವು ವೆಜಿಟೇಬಲ್ ಸ್ಟಾಕ್ ನಾವು ಏನು ಸೋದಿಸಿಟ್ಕೊಂಡಿದ್ವಲ್ಲ ಆ ನೀರ್ನೇ ಇದಕ್ಕೆ ಹಾಕೊಳ್ಳೋಣ. ಸೊ ಈಗ ಇದನ್ನ ನಾವು ಈ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಸೌಟಿಂದ ಎತ್ತಿ ಹಾಕಿದ್ರೆ ಹೆಂಚ್ ಮೇಲೆ ಹೇಗೆ ಬೀಳ್ತಾ ಇರುತ್ತೋ ಆ ರೀತಿಯಾದಂತ ಕನ್ಸಿಸ್ಟೆನ್ಸಿಲಿ ಇದನ್ನ ರುಬ್ಕೋಬೇಕು. ಸ್ನೇಹಿತರೆ, ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದನ್ನ ಅದೇ ಬಾಣ್ಲಿಗೆ ಮತ್ತೆ ಇನ್ನೊಂದ್ಸಲ ಶೋಧಿಸ್ಕೊಳ್ಳೋಣ. ಏನಕ್ಕೆ ಇನ್ನೊಂದ್ಸಲ ಶೋಧಿಸ್ಕೊಳ್ಳೋದು ಅಂದ್ರೆ, ನಾವು ಬಾದಾಮಿನ ಸಿಪ್ಪೆ ತೆಗೆದರೆ ಹಾಗೆ ಹಾಕಿದ್ವಿ, ಮಿಕ್ಸಿನಲ್ಲಿ ಅದು ಪೀಸ್ ಆಗಿಲ್ಲ ಅಂದ್ರೆ ಅದಿಲ್ಲೇ ಉಳ್ಕೊಳ್ಳುತ್ತೆ. ಹಾಗಾಗಿ ಇನ್ನೊಂದ್ಸಲ ಶೋಧಿಸ್ಕೊಳ್ಳೋದು. ಶೋಧಿಸಿದ್ದೆಲ್ಲ ಆಗಿದೆ. ಈಗ ಮತ್ತೆ ಒಲೆ ಅಂಟಿಸ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡಿ, ತುಂಬಾ ಥಿಕ್ ಆಗಿದೆ ಅನ್ಸಿದ್ರೆ ಉಳಿದಿದ್ದಂತ ಸ್ಟಾಕ್ ವಾಟರ್ ಏನಿರುತ್ತಲ್ಲ ಅದನ್ನ ಇಲ್ಲಿಗೆನೆ ಹಾಕೊಂಡ್ಬಿಡೋಣ. ನೀರು ಹಾಕಿದ್ಮೇಲೆ ಸಲ ಮಿಕ್ಸ್ ಮಾಡೋಣ. ನೋಡಿ, ಕನ್ಸಿಸ್ಟೆನ್ಸಿ ಸೂಪ್ ಕನ್ಸಿಸ್ಟೆನ್ಸಿ ಹೇಗಿರ್ಬೇಕು ಹಾಗೆ ಕರೆಕ್ಟ್ ಆಗಿದೆ. ನೀರು ಹಾಕಾದ್ಮೇಲೆ ಒಲೆ ಅಂಟಿಸಿ ಮತ್ತೆ ಇನ್ನೊಂದ್ಸಲ ಕುದಿಸೋದಕ್ಕೆ ಶುರು ಮಾಡೋಣ. ನೋಡಿ, ಈಗ ಕುದಿಯೋದಕ್ಕೆ ಶುರು ಆಗ್ತಾ ಇದೆ. ಈ ಸಮಯದಲ್ಲಿ ಒಲೆನ ಸಿಮ್ಮಲ್ಲಿ ಇಟ್ಬಿಡೋಣ ಪೂರ್ತಿ. ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ. ಪೆಪ್ಪರ್ ಪೌಡರ್ ಹಾಕಾದ್ಮೇಲೆ 1 ನಿಮಿಷ ಅದನ್ನ ಕುದಿಯೋದಕ್ಕೆ ಬಿಡೋಣ. ಸೊ ಅದಾದ್ಮೇಲೆ ಉಪ್ಪು ಸರಿ ಇದೆಯಾ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡಿಬಿಡೋಣ. ಉಪ್ಪು ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು ಹಾಕೋಬಹುದು. ಉಪ್ಪೆಲ್ಲ ಸರಿ ಇದೆ ಅಂತ ಅನ್ಸಿದ್ರೆ ಒಲೆನ ಆಫ್ ಮಾಡಿ ಇದನ್ನ ಸರ್ವ್ ಮಾಡೋದಕ್ಕೆ ಶುರು ಮಾಡಬಹುದು. ಆಪ್ಷನಲ್ ಆಗಿ ನಿಮ್ಗೆ ಬೇಕು ಅನ್ಸಿದ್ರೆ ಮೇಲ್ಗಡೆ ಕ್ರೀಮ್ ಹಾಕೋಬಹುದು, ಇಲ್ಲ ಅಂದ್ರೆ ಅದನ್ನ ಕೂಡ ಸ್ಕಿಪ್ ಮಾಡಬಹುದು. ಕ್ರೀಮ್ ಹಾಕಿದ್ರೆ ಅದು ವೀಗನ್ ಸೂಪ್ ಆಗಲ್ಲ, ಕ್ರೀಮ್ ಹಾಕಿಲ್ಲ ಅಂದ್ರೆ ಸೊ ಇದು ವೀಗನ್ ಸೂಪ್ ಅಂತಾನೂ ಹೇಳ್ಬೋದು ಇದನ್ನ. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ, ಆಲ್ಮಂಡ್ ಬ್ರಾಕೊಲಿ ಸೂಪ್. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮನೆಯವರೆಲ್ಲ ಸೇರಿ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.